ನ್ಯೂಸ್ ಬ್ಲಾಸ್ಟ್ನ ಮತ್ತೊಂದು ಸುದ್ದಿ. ಮಾಗಡಿ ಶಾಸಕರಾಗಿರುವಂತ ಬಾಲಕೃಷ್ಣ ಅವರ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬಂದಿದೆ. ಬರೋಬ್ಬರಿ 1600 ಕೋಟಿ ಮೌಲ್ಯದ ಸರ್ಕಾರಿ ಜಾಗವನ್ನ ಭೂ ಕಬಳಿಕೆ ಮಾಡಿರುವಂತ ಆರೋಪ ಬಂದಿರುವಂತದ್ದು. ನ್ಯೂಸ್ ಬ್ಲಾಸ್ಟ್ನ ಸೆಕೆಂಡ್ ಸ್ಟೋರಿ. ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪ. ಏನು ಈ ಆರೋಪ ಅಂತ ಹೇಳೋದಾದ್ರೆ, ಮುಖ್ಯವಾಗಿ 1600 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಭೂ ಕಬಳಿಕೆ ಆಗಿದ್ಯಂತೆ. ಬಾಲಕೃಷ್ಣ ಅವರ ವಿರುದ್ಧ ಈ ರೀತಿಯಾಗಿ ಆರೋಪವನ್ನ ಮಾಡಿ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಎನ್.ಆರ್. ರಮೇಶ್ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಎನ್.ಆರ್. ರಮೇಶ್ ಅವರು ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು ಲೋಕಾಯುಕ್ತಕ್ಕೆ ಬಾಲಕೃಷ್ಣ ಅವರ ವಿರುದ್ಧ. ಏನ್ ಆರೋಪ ಅಂತ ಹೇಳಿದ್ರೆ, ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಿ ಜಾಗ, ಏನ್ ಜಾಗ ಅಂತ ಹೇಳಿದ್ರೆ ಕೆಂಗೇರಿ ಸರ್ವೆ ನಂಬರ್ 69. ಕೆಂಗೇರಿಯ ಸರ್ವೆ ನಂಬರ್ 69ರಲ್ಲಿ 183 ಎಕರೆ ಸರ್ಕಾರಿ ಜಾಗ ಇತ್ತು. ಎಷ್ಟು? 183 ಎಕರೆ ಸರ್ಕಾರಿ ಜಾಗ ಇತ್ತು. ಇದನ್ನ 1973ರಲ್ಲಿ 25 ಜನ ಜಮೀನು ರಹಿತರಿಗೆ, ಯಾರು ಜಾಗ ಇರಲ್ವಲ್ಲ ಅವ್ರಿಗೆ ಈ ಜಾಗವನ್ನ ಹಂಚಿಕೆ ಮಾಡಲಾಗಿತ್ತು. ಯಾವಾಗ? 1973ರಲ್ಲಿ 25 ಜನಕ್ಕೆ ಹಂಚಿಕೆ ಮಾಡಿದ್ದು. ಬಟ್ ಈ ಜಾಗವನ್ನ ಈಗ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಕಬಳಿಸಿದ್ದಾರೆ ಅನ್ನುವ ಆರೋಪ. ಎಷ್ಟು ಮೌಲ್ಯ ಅಂತ ಹೇಳಿದ್ರೆ ನೋಡಿ, ಮೌಲ್ಯ ನೋಡಿ, 1600 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ರೀ. ಯಾರಪ್ಪನ ದುಡ್ಡದು? ಈ ಜಾಗವನ್ನ ಕಬಳಿಕೆ ಮಾಡಿದ್ದಾರಂತೆ ಬಾಲಕೃಷ್ಣ ಅವರು. ಹೀಗಂತ ಆರೋಪವನ್ನ ಮಾಡಿರುವಂಥದ್ದು ಎನ್.ಆರ್. ರಮೇಶ್ ಅವರು ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳಿಗೆ, ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜಾರಿ ಅವರು ಕೂಡ ಶಾಮೀಲಾಗಿದ್ದಾರಂತೆ. ಮುಖ್ಯವಾಗಿ 183 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಈ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಕೆಂಗೇರಿ ಸರ್ವೆ ನಂಬರ್ 69ರಲ್ಲಿ 183 ಎಕರೆ ಸರ್ಕಾರಿ ಜಾಗ ಇತ್ತು. ಆ ಜಾಗವನ್ನ 1973ರಲ್ಲಿ 25 ಜನರಿಗೆ ಹಂಚಿಕೆ ಮಾಡಲಾಗಿತ್ತು. ಈ ಹಂಚಿಕೆ ಮಾಡಿದಂತಹ ಜಾಗವನ್ನ ಈಗ ಮಾಗಡಿಯ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಕಬಳಿಸಿದ್ದಾರಂತೆ. ಅದು ಕೂಡ 1600 ಕೋಟಿ ಮೌಲ್ಯ.